ಕರ್ನಾಟಕ ರಾಜ್ಯದ ನಾಡು ಹಬ್ಬ ದಸರಾ. ಇದಕ್ಕೆ ಬಾನು ಮಸ್ತಾಕ್ ಅವರನ್ನ ಹಬ್ಬದ ಉದ್ಘಾಟನೆಗೆ ಹಾಕಿರ್ತಕ್ಕಂಥದ್ದು ಸರಿ ತಪ್ಪು ಅಂತಕ್ಕಂಥದ್ದು ಚರ್ಚೆಗಳು ಈಗ ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಇವರು ಮಂಜಣ್ಣನ್ ತರದವ್ರು ಇದಾರಲ್ಲ, ಇಡೀ ಈಗ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಹೇಳ್ತಾ ಇದಾರಲ್ಲ, ನಾನು ಬಾನು ಮುಷ್ತಾಕ್ ಅವ್ರನ್ನ ಕರೆದ ತಕ್ಷಣ ಉದ್ಘಾಟನೆಗೆ ನನ್ಗೇನ್ ಅನ್ಸಿತ್ತು ಅಂದ್ರೆ, ಒಬ್ಬ ಸಮಾಜಮುಖಿ ಆದಂತ, ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂತ, ಸಮಾನತೆಯನ್ನ ಬಯಸ್ತಕ್ಕಂತ, ಸ್ತ್ರೀ ಸಬಲೀಕರಣದ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಹೊಂದಿರತಕ್ಕಂತ ಒಬ್ಬ ಹೆಣ್ಮಗಳಿಗೆ ಕರೆದಿದ್ದಾರೆ. ಇಡೀ ಈ ತರದ ಸಮುದಾಯಗಳೆಲ್ಲ ಸಂತೋಷ ಪಡ್ತವೆ, ಅವ್ರನ್ನ ಸ್ವಾಗತಿಸ್ತವೆ ಅಂತಕ್ಕಂತ ಭ್ರಮೆ ನನಗಿತ್ತು ನನಗೆ. ಆದ್ರೆ ಅದು ಸುಳ್ಳು. ಬಾನು ಮುಷ್ತಾಕು ಎಷ್ಟೇ ಪ್ರೋಗ್ರೆಸಿವ್ ಆಗಿ ನಡ್ಕೊಂಡಿದ್ರು, ಎಷ್ಟೇ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಸಮಾಜದಲ್ಲಿ ನಡ್ಕೊಂಡಿದ್ರು, ಅವ್ರನ್ನ ಕೊನೆಗೆ ತಗೊಂಡೋಗಿ ನಿಲ್ಸಿದ್ದು ಎಲ್ಲಿಗೆ ಅಂದ್ರೆ ಮುಸ್ಲಿಂ ಹೆಣ್ಮಗಳು ಅಂತ. ಹೌದು, ಮುಸ್ಲಿಂ ಹೆಣ್ಮಗಳು ಅಂತ. ಅವರ ಬರಹಗಳನ್ನ, ಅವರ ಥಾಟ್ಸ್ ಅನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಇವಾಗ ಮಾತಾಡ್ತಾ ಇರ್ತಕ್ಕಂಥವ್ರು. ಅದನ್ನು ಸ್ಪೆಷಲ್ ವಾಗಿ ಹಾಸನ್ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಮಂಜಣ್ಣನ್ ತರದವ್ರು. ಮಂಜಣ್ಣನ್ಗೆ ನಾನು ಒಂದ್ ಕೇಳ್ತೀನಿ, ಉದ್ಘಾಟನೆ ಅಂದ್ರೆ ಏನು ಅಂತ. ಮಂಜಣ್ಣ ಅವರು ನನಗೆ ಉತ್ತರವನ್ನ ಕೊಡಬೇಕು. ಉದ್ಘಾಟನೆ ಅಂದ್ರೆ ಏನು? ಉದ್ಘಾಟನೆಗೆ ಕರೆದಿದಾರ, ಪೂಜೆ ಮಾಡಕ್ ಕರೆದಿದಾರ ಅನ್ನೋದನ್ನ ಇಲ್ಲಿ ಕ್ಲಾರಿಫಿಕೇಶನ್ ಮಾಡ್ತಾ ಇಲ್ಲ ಯಾರು. ಹೌದೌದು, ಸತ್ಯ ಅದು. ಉದ್ಘಾಟನೆ ಅಂದ್ರೆ ಒಂದು ದೀಪ ಇಟ್ಟಿರ್ತಾರೆ, ಇಲ್ಲ ಒಂದು ಯಾವ್ದಾದ್ರು ಒಂದು ಸಸಿ ಇಟ್ಟಿರ್ತಾರೆ, ಆ ಕಾರ್ಯಕ್ರಮದ ಸಸಿ ನೀರು ಹರಿಯೋದು ಅಥವಾ ದೀಪನ ಬೆಳಗಿಸೋದ್ರ ಮೂಲಕ, ಯಾರಾದ್ರೂ ಹಿರಿಯರ ಭಾವಚಿತ್ರ ಇದ್ರೆ ಅದಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಉದ್ಘಾಟನೆನ ಮುಗಿಸಿ ಅವ್ರ ಅನಿಸಿಕೆನ ಹೇಳಿ ಮುಗಿಸ್ತಾರೆ. ಆವತ್ತು ವೇದಿಕೆ ಮೇಲೆ ಇರೋರೆಲ್ಲರೂ ಕೂಡ ಅಷ್ಟೇ ಮಾಡೋದು. ನಾಡದೇವತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಕ್ಕಾಗಿನೇ ಅರ್ಚಕರಿದ್ದಾರೆ, ಅದನ್ನ ತಿಳ್ಕೊಂಡಿರ್ತಕ್ಕಂತ, ಅವರು ತಲಾಂತಲದಿಂದ ಪೂಜೆ ಮಾಡ್ಕೊಂಡು ಬಂದಿರೋರು ಇದಾರೆ, ಅವ್ರು ಪೂಜೆ ಮಾಡ್ತಾರೆ. ಅವರು ಹೂವು ಹಾಕ್ಲಿ, ಅರಿಶಿನ ಇಡ್ಲಿ, ಕುಂಕುಮ ಇಡ್ಲಿ, ಉದ್ಬತ್ತಿ, ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಆದಂತ ಸಂಪ್ರದಾಯನ ಬೆಳೆಸ್ಕೊಂಡು ಬಂದಿರತಕ್ಕಂತ ಗೌರವಾನ್ವಿತ ರಾಜಮನೆತನ ಇದೆ. ಹೌದೌದು, ಅದನ್ನ ಅವ್ರು ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಇದು ಸರ್ಕಾರದ ಪರವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಒಬ್ಬ ವ್ಯಕ್ತಿನ ಕರೆದು ಕಾರ್ಯಕ್ರಮದ, ದಸರಾ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ಸೋದಷ್ಟೇನೆ, ಪೂಜೆ ಮಾಡ್ಸೋದಲ್ಲ. ಹೌದು. ಇದನ್ನ ಮಂಜಣ್ಣ ಅವರು ತಿಳ್ಕೋಬೇಕು. ಆಮೇಲೆ ಮಂಜಣ್ಣ ಅವ್ರಿಗೆ ಅತಿಯಾಗಿ ಬೆಂಬಲಿಸ್ತಂಗಂತ ಅವ್ರ ಜಿಲ್ಲೆಯಲ್ಲಿ ಅರ್ಕಲ್ಗೋಡಲ್ಲಿ ಮುಸಲ್ಮಾನರು, ದಲಿತರು, ಹಿಂದುಳಿದ ವರ್ಗದವರು ಹಿಂದೆಯಿಂದಾನು ಇವ್ರನ್ನ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥವ್ರು. ಮಂಜಣ್ಣ ಅವರು ಮಾತಾಡುವಾಗ ಹಿಂದೆ ಒಬ್ಬ ದಲಿತನ ನೌಕರಿ ಕೊಡಿಸಿದ ಸಂದರ್ಭದಲ್ಲಿ ಆತನ ನಡವಳಿಕೆಗಳು, ಆಗ ಆತನ ದರ್ಪ, ಇದು ಹೆಂಗ್ ಬಂದಿದೆ ಈ ದರ್ಪ ದೌಲತ್ ಎಲ್ಲ, ನಾವುಗಳು ಅವ್ರಿಗೆ ಸಪೋರ್ಟ್ ಮಾಡಿ ಅವರ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಬೆಳೆಸೋದಿಕ್ಕೆ ತಾನೇ ಅವ್ರು ಇವತ್ತು ಈ ದರ್ಪ ದೌಲತ್ಗಳ ಅಧಿಕಾರ ಬಂದಿರೋದು. ಆಮೇಲೆ ಕಾಮನ್ ಸೆನ್ಸ್ ಇಲ್ದಲ್ಲೇ ಮಾತಾಡ್ತಾನೆ ಮನುಷ್ಯ. ದೀಪಾಬಾಸ್ತಿನ ಇದ್ ಮಾಡ್ಬೇಕಿತ್ತು ಅಂತ ಹೇಳಿ. ಆವಾಗ ನಾವು ದೀಪಾಬಾಸ್ತಿಯ ಕೊಡುಗೆ ಇಲ್ಲ ಅಂತ ಹೇಳಿದ್ದಾರೆ, ಯಾರು ಹೇಳಿಲ್ಲ. ಬಾನು ಮುಷ್ತಾಕ್ ಹೇಳಿದಾರ, ಇಲ್ಲ ಅವ್ರನ್ನ ಅಭಿನಂದನೆ ಮಾಡಿದವ್ರು ಹೇಳಿದಾರ, ಯಾರು ಹೇಳಿದಾರೆ? ಯಾರು ಹೇಳಿಲ್ಲ. ಇಲ್ಲಿ ಮೂಲ ಕೃತಿ ಯಾರ್ದು, ಅನುಭವಿಸಿ ಬರ್ದಿರೋರು ಯಾರು? ಬಾನು ಮುಷ್ತಾಕ್ ಅವರು ಅಲ್ವಾ ಸರ್? ಈಗ ಅನುವಾದ ತುಂಬಾ ಚೆನ್ನಾಗಿ ಅನುವಾದ ಮಾಡಿದ್ದಕ್ಕೆ ಬೂಕರ್ ಪ್ರಶಸ್ತಿ ಬಂದಿದೆ, ಅದಕ್ಕೆ ಅಭಿನಂದನಾರ್ಹರು. ಸಮಾನವಾಗಿ ಅದನ್ನ ಈಗ 55 ಲಕ್ಷ ಬಂದ್ರೆ ಅರ್ಧ ಕೊಟ್ಟಿದ್ದಾರೆ, ಎಲ್ಲ ಗೌರವ ಕೊಟ್ಟಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇವರು ಇದ್ಯಾಕೆ ಮಿಸ್ಗೈಡ್ ಮಾಡ್ತಾರೆ ಇದನ್ನ? ಈಗ ಯಾರ್ಯಾರ ಕೃತಿಗಳನ್ನ ಯಾರ್ಯಾರು ಅನುವಾದ ಮಾಡಿಲ್ಲ ಅದ್ಯಾಕೆ ಹೇಳಲ್ಲ ಇವರು? ಈಗ ಇವ್ರಿಗೆ ರಾಜಕಾರಣವಾಗಿ ಸರ್ವೈವಲ್ ಆಗ್ಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಒಂದೇ ಒಂದು ನಡೀತಾ ಇರೋದು ಏನು, ಒಂದು ಮುಸಲ್ಮಾನರು ವಿರುದ್ಧವಾಗಿ ಯಾರು ಮಾತಾಡ್ತಾರೆ, ಅವ್ರನ್ನ ಯಾರು ಅಪಮಾನಗೊಳಿಸ್ತಾ ಇದ್ದಾರೆ, ಅದ್ರ ಪರವಾಗಿ ಧ್ವನಿ ಎತ್ತವರೆಲ್ಲ ಲೀಡರ್ಗಳಾಗ್ತೀವಿ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದು ಸಾಧ್ಯ ಇಲ್ಲ. ಇದು ಜಾತ್ಯತೀತ ಕರ್ನಾಟಕ ಇದೆಯಲ್ಲ, ಇದು ಕುವೆಂಪು ಅವರ ಶಾಂತಿ ತೋಟ, ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಬಂದಿರತಕ್ಕಂತ ನೂರಾರು ಸಂಘಟನೆಗಳು. ದಲಿತ ಸಂಘರ್ಷ ಸಮಿತಿ ಇದೆಯಲ್ಲ, ಅದು ಮೂಲಭೂತವಾಗಿ ಎಲ್ಲರನ್ನ ಜನವರ್ಗಗಳನ್ನ ಪ್ರೀತಿಯಿಂದ ಕಂಡ್ಕೊಂಡು ಬಂದು ಹುಟ್ಟದಂತ ಈ ನೆಲ ಇದು. ಇಲ್ಲಿ
ರೈತ ಸಂಘ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಎಲ್ಲದರಲ್ಲೂ ಕೂಡ ಎಲ್ಲರೂ ಕೂಡ ಸಮಾನವಾಗಿ ನಡ್ಕೊಂಡು ಬಂದಿರತಕ್ಕಂಥವ್ರು. ಆದ್ರೆ ಇವತ್ತು ಅದನ್ನೆಲ್ಲ ಮರೆತು ಕೇವಲ ಓಟಿನ ರಾಜಕಾರಣಕ್ಕಾಗಿ ಇರ್ತಕ್ಕಂಥ ಜಲವಂತ ಸಮಸ್ಯೆಗಳನ್ನ ಮರೆಮಾಚೋದಕ್ಕಾಗಿ ಈ ತರದ ನಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ. ಈ ತರದೊಂದು ಹೇಳಿಕೆನ ನೀವು ನಿರೀಕ್ಷೆ ಮಾಡಿದ್ರ ಸರ್ ಅವರಿಂದ? ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ. ಮಂಜಣ್ಣ ತರದಂತ ರಾಜಕಾರಣಿಯಿಂದ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ನೋಡಿ, ರೇವಣ್ಣನೇ ಈ ವಿಚಾರದಲ್ಲಿ ಪ್ರಬುದ್ಧರಾಗ್ಬಿಟ್ರು. ಹಾ, ಸತ್ಯ. ಅವ್ರು ಹೇಳಿದ್ದಾರೆ, ಅಯ್ಯೇ ನಮ್ಮೂರ ಹೆಣ್ಮಗಳು ಕೊಡ್ಲಿ ಬಿಡ್ರಿ ನಿಮಗೇನು ಅಂತ ರೇವಣ್ಣ ಹೇಳಿದ್ದಾರೆ. ಹೌದು, ಬಿಟ್ಟಿದ್ದಾರೆ. ಅದೇ ಪಾರ್ಟಿ. ಅದಕ್ಕೆ ರೇವಣ್ಣೇ ಪ್ರಬುದ್ಧ ಇವ್ರಿಗೆ ಲೆಕ್ಕ ಹಾಕೊಂಡ್ರೆ. ಆತ ಏನೇ ಮಾಡಿರ್ಬೋದು, ಜಾತ್ಯತೀತವಾಗಿ ನಡ್ಕೊಂಡಿದ್ದಾರೆ. ಬೇರೆ ಅವ್ರ ಸಮಸ್ಯೆಗಳು ನಮಗ್ ಬೇಕಾಗಿಲ್ಲ. ಆದ್ರೆ ಇವತ್ತು ಈ ಹೆಣ್ಮಗಳು ಸಂಸ್ಕೃತಿ ಅದು ಇದು ಮಾತಾಡೋರು ಪ್ರಜ್ವಲ್ ರೇವಣ್ಣನ ವಿಚಾರ ಬಂದಾಗ ಎಲ್ಲೋಗಿದ್ರು ಮಂಜಣ್ಣ? ಸತ್ಯ. ತುಟಿ ಬಿಚ್ಚಲಿಲ್ಲ. ಯಾಕೆ ಇವರಿಗೆ ಟಿಕೆಟ್ ಕೊಡಲ್ಲ, ಇವ್ರನ್ನ ಸೋಲಿಸ್ ಬಿಡ್ತಾರೆ, ಇವ್ರನ್ನ ಮನೆಗ್ ಕಳಿಸ್ತಾರೆ ಅಂತ ಹೆದ್ರಿನ? ಹೆದ್ರಿ ಮಂಜಣ್ಣನ್ಗೆ. ಕಾಬುರಾದ್ರೆ ಏನೂ ಇಲ್ಲ, ಇನ್ನೊಂದು 2 ತಿಂಗಳಿಗೆ ಇನ್ನೊಂದು ಹೇಳಿಕೆ ಕೊಟ್ಟು ಕ್ಯಾರೆ ಆಜಾಬಾ ದಾಸ್ಕರಿಂಗ್ ಅಂದ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಅಂತ. ಅದು ಸಾಧ್ಯನೇ ಇಲ್ಲ ಮಂಜಣ್ಣ, ಸಾಧ್ಯನೇ ಇಲ್ಲ. ನಿಮ್ಮ ಒಂದೊಂದು ಹೇಳಿಕೆ, ನಿಮ್ಮ ಒಂದೊಂದು ನಡವಳಿಕೆಗಳು ದಾಖಲಾಗ್ತಾ ಇದೆ. ಸಾಮಾನ್ಯ ಮುಸ್ಲಿಂ ಸಮುದಾಯದ ಸಾಮಾನ್ಯ ಮನುಷ್ಯನು ಕೂಡ ನಿಮ್ಮನ್ನ ಏನು ಅಂತ ಅರ್ಥ ಮಾಡ್ಕೋತಾ ಇದ್ದಾನೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವು ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಒಬ್ಬ ಪ್ರಭಾವಿಯಾಗಿ ಬೆಳೀಲಿ, ಒಬ್ಬ ಬೇಕು ನಮ್ಗೆ ಆಲ್ಟರ್ನೇಟ್ ಆಗಿ ಅಂತ ಹೇಳಿ ನಾವು ಅವ್ರನ್ನ ಬೆಂಬಲಿಸ್ತಾ ಇದ್ದಿದ್ದು. ನಾವು ರಾಷ್ಟ್ರ ಮಟ್ಟದ ಅವರ ಸಿದ್ಧಾಂತ, ಅವ್ರ ಪಾರ್ಟಿ ಸಿದ್ಧಾಂತ ಅದನ್ನೆಲ್ಲ ಬೇರೆ. ಆದ್ರೆ ನಾವು ಜಿಲ್ಲೆಯಲ್ಲಿ ಒಂದಿರ್ತಕ್ಕಂಥ ಒಂದು ವಂಶಾಡಳಿತ ಮತ್ತೆ ಒಂದು ಫ್ಯೂಡಲಿಸ್ಟ್ ಆಕ್ಟಿವಿಟೀಸ್ ಅವ್ರ ಕುಟುಂಬದ ಇತ್ತಲ್ಲ, ಅದನ್ನ ಕೊನೆಗಾಣಿಸ್ಬೇಕು ಅಂತ ಹೇಳಿ ಈ ತರದವ್ರೊಬ್ರು ಬಿಡಬೇಕು ಅಂತ ನಾವು ಅದನ್ನ ದುರುಪಯೋಗ ಪಡಿಸ್ಕೊಂಡ್ರು ಮಂಜಣ್ಣ ಅವ್ರು ನಮ್ಮ ಹತ್ರ ಎಲ್ಲ. ಇನ್ನು ಇತಿಹಾಸದಲ್ಲಿ ಮಂಜಣ್ಣನ್ಗೆ ನನ್ನಂತವ್ರು ಯಾರು ಕೂಡ ಬೆಂಬಲಿಸಕ್ ಹೋಗಲ್ಲ. ನನ್ನಂತ 1000 ಜನ ಅವ್ರ ಜೊತೆ ಇದ್ರು. ಅವ್ರು ಯಾರು ಕೂಡ ಇವನ್ ಮೇಲೆ ಮಂಜಣ್ಣನ ಬೆಂಬಲಿಸಲ್ಲ. ಅಪಮಾನ. ಈಗ ನೋಡಿ, ಬಿಜೆಪಿಯ ಮತ್ತು ಆ ಸಂಘ ಪರಿವಾರದವರು ಅವರು ಈ ಸಮುದಾಯನ ಅವಮಾನ ಮಾಡದೆ ತಮ್ಮ ವೃತ್ತಿ ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ರಾಜಕಾರಣ ಅಂತ ಅವ್ರ ಮಾಡ್ಕೊಂಡು ಹೋಗ್ಲಿ, ಅವ್ರನ್ನ ನೇರವಾಗಿ ಎದುರ್ಸೋಣ. ಆದ್ರೆ ಇಲ್ಲ, ನಾನು ನಿಮ್ ಜೊತೆಲಿ ಇದ್ದೀವಿ, ನಾವು ಜಾತ್ಯತೀತರು, ಧರ್ಮಾತೀತರು, ಪ್ರಗತಿಪರರು, ನಾನು ಯಾವತ್ತಿದ್ರು ಪ್ರಗತಿಪರ ನಿಲುವುಗಳ ಜೊತೆ ನಿಲ್ಲವನು ಅಂತ ಹೇಳ್ತಕ್ಕಂತ ಮಂಜಣ್ಣನ ತರ ಗೋಸುಂಬೆ ರಾಜಕಾರಣಿಗಳು ಇವತ್ತು ಮಾತಾಡ್ತಾ ಇದಾರಲ್ಲ, ಇದು ಇವ್ರಿಗೆ ಶೋಭೆ ತರಂತದ್ದಲ್ಲ. ಅಂದ್ರೆ ಈ ಮುಖವಾಡಗಳನ್ನು ಬಿಚ್ಚಿಡ್ತಾ ಇದ್ದಾರೆ, ಮುಖವಾಡ ಬಿಚ್ಚಿಡ್ತಾ ಇದಾರೆ. ಮಂಜಣ್ಣ ಅವ್ರಿಗೆ ಏನಾದ್ರೂ ನೈತಿಕತೆ ಇದ್ರೆ, ಅವರು ಏನಾದ್ರೂ ಈ ಸಮುದಾಯದಿಂದ ಏನಾದ್ರೂ ಒಂದು ಚೂರಾದ್ರೂ ಅವ್ರ ಹಿಂದೆ ಪಡೆದಿದ್ದೀನಿ ಅನ್ನೋ ಪರಿಜ್ಞಾನ ಅವ್ರಿಗೇನಾದ್ರು ಇದ್ರೆ ಅವ್ರು ದಯಮಾಡಿ ವಾಪಸ್ ಕ್ಷಮೆ ಕೇಳ್ಬೇಕು. ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಸರಿ ಅಂತ ಹೇಳ್ಬೇಕು ಅಂತ. ಅದೇ ಇದೆ, ನಾನು ಮಂಜಣ್ಣನ್ಗೆ ಅದೇ ನೈತಿಕತೆ ಇದ್ರೆ, ನೈತಿಕ ರಾಜಕಾರಣವನ್ನ ಮಾಡೋದಾದ್ರೆ, ಅವರು ಪ್ರಥಮವಾಗಿ ಬಂದ್ರಲ್ಲ ರಾಜಕಾರಣಕ್ಕೆ, ಅವತ್ತಿಂದ ಇಲ್ಲಿವರೆಗೆ ಅವರ ಪಟ್ಟ ಬೆಂಬಲಿಗರಾಗಿ ಇವತ್ತು ಕೂಡ ಅವ್ರ ಜೊತೆಯಲ್ಲಿ ಮುಸಲ್ಮಾನ್ ಹಿರಿಯರು ಮತ್ತೆ ಯುವಕರಿದ್ದಾರೆ. ಯಾಕೆಂತಂದ್ರೆ ಮಂಜಣ್ಣ ಒಬ್ಬ ಸಭ್ಯ ಅಂತ ಹೇಳಿ ನೀವು ಕೂಡ ಇವತ್ತವರೆಗೂ ಅವ್ರ ಜೊತೆ ಇದ್ವಿ. ಆದ್ರೆ ಈತನ ಈ ಹೇಳಿಕೆ ಇದೆಯಲ್ಲ, ಇದು ಮಂಜಣ್ಣನ ನಿಜವಾದಂತ ಒಂದು ಮುಖವಾಡ ಅಂತ ಅನಿಸ್ತಾ ಇದೆ. ನಾನು ಒಬ್ಬ ಪಕ್ಕ ಜಾತಿವಾದಿ, ನಾನು ಒಬ್ಬ ಪಕ್ಕ ಕೋಮುವಾದಿ, ನಾನು ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕ ಅನ್ನೋದನ್ನ ಹೇಳಿದ್ದಾರೆ. ಇಲ್ಲ, ನಾನು ನಿಜವಾಗ್ಲೂ ಅಂಬೇಡ್ಕರ್ನ ಭಾರಿ ಮಾತಾಡ್ತಾರ ಅವರು. ಅಂಬೇಡ್ಕರ್ ವಿಚಾರ ಭಾರಿ ಮಾತಾಡ್ತೀನಿ. ಅಂಬೇಡ್ಕರ್ ಅನ್ಯಾಯಿ, ಆಮೇಲೆ ಖರ್ಗೆ ಅವರ ನಾನು ಭಾರಿ ಶಿಷ್ಯ, ದೇವನೂರ್ ಮಾದೇವ್ ಅವರ ಸಿದ್ಲಿಂಗಯ್ಯನವರ ಶಿಷ್ಯ ನಾನು, ಡಾಕ್ಟರ್ ಸಿದ್ಲಿಂಗಯ್ಯನವರು ನನಗೆ ಗುರುಗಳು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಇಲ್ಲ ಅಂತ ಆಯ್ತು. ಈಗ ಅವ್ರೇನಾದ್ರೂ ಇಲ್ಲ, ನಾನ್ ಬಾಯಿ ತಪ್ಪು ಹೇಳಿದ್ದೀನಿ ಅಂತಲ್ಲಿ ಕ್ಷಮೆ ಕೇಳಬೇಕು. ಹಾಸನ ಜಿಲ್ಲೆಯ ಎಲ್ಲ ಶಾಂತಿಯುತ ಜನರ ಕ್ಷಮೆ ಕೇಳಬೇಕು. ನಾನು ಹೇಳಿದ್ದ ಆತರ ಅಲ್ಲ. ಆಮೇಲೆ ಬಾನು ಮುಷ್ತಾಕ್ ಅವರು ಒಬ್ರು ಲೇಖಕಿಯಾಗಿ, ಕನ್ನಡತಿಯಾಗಿ, ಕನ್ನಡದ ತನವನ್ನ ಬೆಳೆಸ್ಕೊಂಡಿರೋರಾಗಿ ಅವರು ದಸರಾವನ್ನ ಉದ್ಘಾಟನೆ ಮಾಡೋದಿಕ್ಕೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥ ಹೇಳಿಕೆ ಅವರಿಂದ ಬಂದ್ರೆ ಅವರು ನಿಜವಾದಂತ ಇವರು ಅಂತ. ಇಲ್ಲಾದ್ರೆ ಇಷ್ಟು ದಿನ ಮಾಡಿದ್ದೆಲ್ಲ ಡೋಂಗಿ ನಾಟಕ ಅಂತ ಹೇಳಿ ಗೊತ್ತಾಗುತ್ತೆ. ಏನಿಲ್ಲ, ಇನ್ ಮಂಜಣ್ಣ ಬರಲಿ. ಹಾಗೂ ನಾವು ಈಗ ಈ ದಸರಾ ಇದೆ, ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ಇದ್ದಿದ್ದು.
ಯಾಕೆಂತಂದ್ರೆ ಯಾರೋ ಮಾತಾಡ್ತಾರೆ, ಆದ್ರೆ ಈ ತರದವ್ರು ಮಾತಾಡಿದಾಗ ನಾವು ಮಾತಾಡ್ಬೇಕಾದ ಅನಿವಾರ್ಯತೆ ಇದೆ. ಮಂಜಣ್ಣನ ಎಲ್ಲಿ ಪ್ರಶ್ನೆ ಮಾಡ್ಬೇಕು ಅಲ್ಲಿ ಪ್ರಶ್ನೆ ಮಾಡಿಸ್ತೀವಿ. ಈ ಸಂದರ್ಭ ಬಂದ್ರೆ ಹೋರಾಟನ ರೂಪಿಸ್ತೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.